ಸೊ ಫ್ರೆಂಡ್ಸ್, ನೀವು ಫಸ್ಟ್ ಚಾಪ್ಟ್ರಲ್ಲಿ ನೀವು ರೊಟೇಷನ್ ಅಂದರೆ ಮಾಸ್ಕ್ವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರು ಇನ್ನೂ ನೋಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಆ ಒಂದು ಫಸ್ಟ್ ಚಾಪ್ಟರ್ ನೋಡಿಕೊಂಡು ಅದಾದಮೇಲೆ ಈ ಒಂದು ಚಾಪ್ಟರ್ ನೀವು ನೋಡಿ. ಯಾಕಂದರೆ ಫಸ್ಟ್ ಚಾಪ್ಟ್ರಲ್ಲಿ ನಾನು ಸ್ಟಾರ್ಟಿಂಗಿಂದನೂ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾಗಿ ಇನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ನೋಡೋದಾದರೆ ನೆಕ್ಸ್ಟ್ ಬಂದುಬಿಟ್ಟು ಮಾಸ್ಕ್ ಆದಮೇಲೆ ಫಾಂಟ್ ಅಂತಿದೆ. ಸೊ ಫಾಂಟ್ ನಿಮಗೆ ಗೊತ್ತಿರೋಂಗೆ ಈ ಒಂದು ಟೆಕ್ಸ್ಟ್ನ ಫಾಂಟ್ ನೀವು ಯಾವ ಥರ ಬೇಕೋ ಆ ಥರ ನೀವು ಫಾಂಟ್ನ ಚೇಂಜ್ ಮಾಡ್ಕೋಬೋದು. ನೋಡಿದ್ರಲ್ಲ, ಫಾಂಟ್ನ ಚೇಂಜ್ ಆಯಿತು. ಸಪೋಸ್ ಏನಾದರೂ ಫಾಂಟ್ ಸ್ಟೈಲ್ ಏನಾದ್ರು ಬೇಕಂದರೆ ನೋಡ್ತಾ ಇರ್ಬೋದು, ಆ್ಯಂಗಲಲ್ಲಿ ರೊಟೇಷನ್ ಬೇಕಾ, ಕೆಳಗಡೆ ಲೈನ್ ಬೇಕಾ, ಅಥವಾ ಬೇಡ ಅಂದರೆ ಇಲ್ಲಿ ಇಂಟು ಮಾರ್ಕ್ ಅಂತಿದೆ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೊ ಯಾವ ಥರ ಬೇಕೋ ಆ ಥರ ನೀವು ಫಾಂಟ್ನ ನೀವು ಆ್ಯಂಗಲ್ ಬೇಕಾ ಬೇಡ ಅನ್ನೋದನ್ನು ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಬಿ ಸ್ಟೈಲ್ ಅಂತಿದೆ. ಸೊ ಇದನ್ನು ಸೇಮೇ, ಯಾವುದು ಇದು ಏನು ಚೇಂಜಸ್ ಬರೋಲ್ಲ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಫಾಂಟ್ ಆದಮೇಲೆ ನೋಡಿದರೆ ಬಿ ಸ್ಟೈಲ್. ಇನ್ನು ಕರ್ವ್ ಅನ್ನೋ ಆಪ್ಷನ್ ಇದೆ ನೋಡಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ನೋಡ್ತಾ ಇರ್ಬೋದು, ಈ ಥರ ಕರ್ವ್ ಏನಾದರೂ ನೀವು ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಈ ಥರ ನೀವು ಚೇಂಜ್ ಮಾಡ್ಕೋಬೋದು. ಕರ್ವಲ್ಲಿ ಹಾಕ್ಕೊಂಡ್ರೆ ನಿಮ್ಮ ಒಂದು ಟೆಕ್ಸ್ಟು ಚೆನ್ನಾಗಿ ಕಾಣುತ್ತೆ. ಸೊ ಇನ್ನು ನೆಕ್ಸ್ಟ್ ಸ್ಟೈಲ್ ಆಯಿತು, ಕರ್ವ್ ಆಯಿತು. ಇನ್ನು ಬ್ಯಾಕ್ಗ್ರೌಂಡ್ ನೋಡೋದಾದರೆ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಅಂದರೆ ಸಿಂಪಲ್ಲು ಈ ಥರ ಟೆಕ್ಸ್ಟ್ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಗ್ರೇಡಿಯಂಟ್ ಬೇಕಂದರೆ ಗ್ರೇಡಿಯಂಟಲ್ಲೂ ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸಪೋಸ್ ಬೇಡ ನನಗೆ ಒಂದೇ ಕಲರ್ ಬೇಕಂದರೆ ಒಂದೇ ಕಲರ್ನ ಸಹ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಅಲೈನ್ ಅಂತಿದೆ ನೋಡಿ. ಅಲೈನ್ ಏನಂದರೆ ನಿಮಗೆ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಎಂಡಲ್ಲಿ ಬೇಕಾ, ಮಿಡ್ಲಲ್ಲಿ ಬೇಕಾ, ಎಲ್ಲಿ ಬೇಕಲ್ಲಿ ನೀವು ಅದನ್ನ ಸೆಟ್ ಮಾಡ್ಕೋಬೋದು ಈ ಥರ. ಸೊ ಇದು ನಿಮಗೂ ಸಹ ಜಾಸ್ತಿ ಯೂಸ್ ಆಗೋಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಸ್ಪೇಸಿಂಗ್ ಅಂದರೆ ಟೆಕ್ಸ್ಟ್ ಟು ಟೆಕ್ಸ್ಟ್ ಯಾವ ಥರ ಸ್ಪೇಸಿಂಗ್ ಇರಲಿರಬೇಕು, ಜಾಸ್ತಿ ಬೇಕಾ, ಈ ಥರ ಕ್ಲೋಸಲ್ಲಿ ಬೇಕಾ ಅನ್ನೋದನ್ನು ನೀವು ಫಾರ್ ಎಕ್ಸಾಂಪಲ್ಗೆ ಈ ಥರ ಜಾಸ್ತಿ ಇಟ್ಕೋಬೇಕು ಅನ್ನೋದನ್ನು ನೀವು ಇಲ್ಲಿ ನೋಡ್ಕೋಬೋದು. ಸೊ ಲೆಟ್ರಸಲ್ಲಿರಲಿ, ಯಾಕಂದರೆ ವರ್ಡ್ಸಲ್ಲಿದ್ದರೆ ಅದು ವರ್ಕ್ ಆಗೋಲ್ಲ. ಸೊ ಹಾಗಾಗಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಆ ಒಂದು ಸ್ಪೇಸಿಂಗ್ನ ಚೇಂಜ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಈ ಥರ ಆಯಿತು. ಸೊ ಹಾರಿಜೆಂಟಲ್ ಆಯಿತು. ಇನ್ನು ವರ್ಟಿಕಲ್ ಬೇಕಂದರೆ ಇದ್ರ ಟೆಕ್ಸ್ಟ್ ಕೆಳಗಡೆ ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಆಗಿದ್ರೆ ಮಾತ್ರ ಅದು ಬರುತ್ತೆ. ನಾನಿವಾಗ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸೊ ಇಲ್ಲೊಂದು ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ. ಓಕೆ, ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ. ಓಕೆನಾ. ಸೊ ಇಷ್ಟು ಬಂದಿದೆ ನಿಮಗೆ. ಇದನ್ನು ನೀವೇನಾದರೂ ಟೆಕ್ಸ್ಟ್ ಕೆಳಗೆ ಇಟ್ಟು ಇನ್ನೊಂದು ಟೆಕ್ಸ್ಟ್ನ ಅದನ್ನೇನೋ ಗ್ಯಾಪ್ ಜಾಸ್ತಿ ಮಾಡ್ಕೋಬೇಕಾ, ಕ್ಲೋಸ್ ಮಾಡ್ಕೋಬೇಕು ಅನ್ನೋದಿದ್ದರೆ ಈ ಒಂದು ಆಪ್ಷನ್ನು ನಿಮಗೆ ಶೋ ಆಗುತ್ತೆ, ಅಂದರೆ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್, ಸ್ಟ್ರೋಕ್ ಅನ್ನೋ ಆಪ್ಷನ್ ಇದೆ. ಸ್ಟ್ರೋಕ್ ಅಂದರೆ ನಿಮಗೇನಿಲ್ಲ, ಆ ಒಂದು ಟೆಕ್ಸ್ಟು ಸುತ್ತ ಕಡೆ ಏನು ಬೇಕಂದರೆ ಬಾರ್ಡ್ರ್ ಬೇಕಂದರೆ ಆ ಒಂದು ಟೆಕ್ಸ್ಟ್ ಸ್ಟ್ರೋಕ್ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡಾಗ ಆ ಒಂದು ಟೆಕ್ಸ್ಟ್ ಕಾರ್ನರಲ್ಲಿ ಕಲರ್ ಆಗಿ, ಅಂದರೆ ಬ್ಲ್ಯಾಕ್ ಕಲರ್ ಬೇಕಾ, ರೆಡ್ ಕಲರ್ ಬೇಕಾ, ಯಾವ್ದು ಬೇಕು ಅದನ್ನ ಬಾರ್ಡ್ರ್ ನೀವು ಇಲ್ಲಿ ಹಾಕ್ಕೋಬೋದು. ಇನ್ನು ನೆಕ್ಸ್ಟ್ ಶಾಡೋ ಅಂದರೆ ಹಿಂದ್ಗಡೆ ಶಾಡೋ ಬರೋದು. ಇದು ಜಾಸ್ತಿ ಶೋ ಆಗೋಲ್ಲ. ಸೊ ಯಾಕಂದರೆ ನಿಮಗೆ ಅಷ್ಟೊಂದು ಯೂಸ್ ಆಗೋಲ್ಲ, ಹಾಗಾಗಿ ಶಾಡೋ ಇದೆ ಅಷ್ಟು ಎನೇಬಲ್ ಆಗ್ತಾಯಿಲ್ಲ. ಇನ್ನು ಇನ್ನರ್ ಶಾಡೋ ಅಂದರೆ ಒಳಗಡೆ ಶಾಡೋ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ಥರ ಒಳಗಡೆ ಶಾಡೋ ಆಗುತ್ತೆ, ಅದು ಹೊರಗಡೆ ಶಾಡೋ ಆಗುತ್ತೆ. ಸೊ ಬೇಡ ಅಂದರೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಎಂಬೋಸ್ ಅಂದರೆ 3D ಆಗಿ 3D ಥರ ನಿಮಗೆ ಕಾಣಿಸುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಇರ್ಬೋದು 3D ರೊಟೇಷನ್ನು. ಸೊ 3D ರೊಟೇಷನ್ ಅಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು 3D ಆಗಿ ರೊಟೇಷನ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ನಿಮಗೆ ರಿಲೆವೆಂಟ್ ಯಾವುದಿರುತ್ತೆ ಅದನ್ನು ನೀವು ಇಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಓಕೆನಾ. ಸಪೋಸ್ ಇದನ್ನ 3Dಗೆ ಟೆಕ್ಸ್ಟಿಗೆ 3Dಗೆ ಚೇಂಜ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ 3Dಗೆ ಚೇಂಜ್ ಮಾಡ್ಕೋಬೋದು. ಹಿಂದ್ಗಡೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇನ್ನು ನೆಕ್ಸ್ಟ್ ಕೆಳಗಡೆ ನೋಡ್ತಾ ಇರ್ಬೋದು 3D ಶಾಡೋ ಅಂತ ಇದೆ. 3D ಶಾಡೋ ಅಂದರೆ ಕೆಳಗಡೆ ಶಾಡೋದು ಬರುತ್ತೆ, ಅದರದ್ದೊಂದು ಶಾಡೋ ಬರುತ್ತೆ, ಎನೇಬಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ನೀವೇನಾದರೂ ಎನೇಬಲ್ ಮಾಡಿಕೊಂಡ್ರೆ ಅದ್ರದ್ದೊಂದು ಟೆಕ್ಸ್ಟು ಮಿರರ್ ಬರುತ್ತೆ ಇಲ್ಲಿ. ಸೊ ಈ ಥರ ನೀವು ಟೆಕ್ಸ್ಟ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಕಮಾಂಡು, ಅಂದರೆ ಇಲ್ಲಿರುವಂಥ ಕಮಾಂಡನ್ನ ನೀವು ಟೆಕ್ಸ್ಟ್ಗೆ ಚೇಂಜ್ ಮಾಡ್ಕೋಬೋದು. ಸೊ ಇದನ್ನು ನೋಡಿದ್ರಲ್ಲ, ಈ ಥರ ಒಂದು ಸೆಕೆಂಡ್ ಚಾಪ್ಟ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಚಾಪ್ಟರ್ ಯಾರು ನೋಡಿಲ್ಲ ಅಂದರೆ ಅದು ನೋಡಿಕೊಂಡು ಅದಾದಮೇಲೆ ನೀವು ಈ ಒಂದು ಸೆಕೆಂಡ್ ಚಾಪ್ಟರ್ ನೀವು ನೋಡಿ, ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾನು ನಿಮ್ಮ ಒಂದು ತಮ್ಮೇಲ್ ಮೇಲೆ ಫೋಟೋನ ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು, ಫೋಟೋನ 3Dಗೆ ಹೇಗೆ ಕನ್ವರ್ಟ್ ಮಾಡೋದು, ಫೋಟೋಗೆ ಬಾರ್ಡ್ರ್ ಹೇಗೆ ಹಾಕೋದು, ಸೊ ಅದನ್ನೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ವೀಡಿಯೋನ ಯಾರು
ನೋಡಿಲ್ಲ ಅಂದರೆ ಫಸ್ಟು ಮತ್ತು ಸೆಕೆಂಡ್ ಚಾಪ್ಟರ್ ನೋಡ್ಕೊಂಬಿಡಿ. ಸೊ ಥರ್ಡಲ್ಲಿ ನಾನು ಮತ್ತೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.